ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಯಡಹಳ್ಳಿ KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ಲೈವ್ಗೆ ಬರಲಿಕ್ಕೆ ಒಂದಿಷ್ಟು ಕಾರಣಗಳಿದ್ದಾವೆ, ಹಾಗಾಗಿ ನಾನು ಲೈವ್ಗೆ ಬಂದಿದ್ದೇನೆ. ಪ್ರಮುಖವಾಗಿ ಅದು ನಗರ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ವಿಜಯಪುರ ನಗರದಲ್ಲಿ ಏನು ಆಟೋ ಚಾಲಕರು ಸಾಕಷ್ಟು ಶ್ರಮಪಟ್ಟು ಏನಪ್ಪ ಅಂದ್ರೆ ದುಡಿಯುವಂಥ ವರ್ಗ. ಹೀಗಾಗಿ ದಿನವಿಡೀ ಏನಪ್ಪ ಅಂದ್ರೆ ಅವರು ದುಡಿದು ಮಾಡಿ ಅವ್ರ ಮಕ್ಕಳನ್ನ ಶಾಲೆಗೆ ಸಾಗಿಸೋದಾಗಲಿ, ಮನೆ ಸಾಗಿಸೋದಾಗಲಿ, ಮನೆಯನ್ನು ಉಪಜೀವನಕ್ಕಾಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಹೌದಾ? ಹಾಗಾಗಿ ಇವತ್ತು ನಾನು ಒಂದು ಪ್ರಮುಖ ವಿಚಾರವನ್ನು ಇದು ತಮ್ಮೆದುರಿಗೆ ತರುವಂಥ ವಿಚಾರ, ಅದು ವಿಶೇಷವಾಗಿ ಆಟೋವನ್ನು ತಗೊಳ್ಬೇಕನ್ನುವಂಥ ಸಮುದಾಯಕ್ಕೆ, ನಮ್ಮ ಕಾರ್ಮಿಕ ವರ್ಗದವರಿಗೆ, ನಾನು ಚಾಲಕರಿಗೆ ಒಂದಷ್ಟು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗ ಇಲ್ಲಿ ಏನಪ್ಪ ಅಂದ್ರೆ ಹೌದಾ, ಏನು ಬ್ಯಾಟ್ರಿ ಚಾರ್ಜ್ ಮೇಲೆ ಏನಪ್ಪ ಅಂದ್ರೆ ಏನು ಆಟೋವನ್ನು ತೊಗೊಂಡು ಭಾಳಷ್ಟು ಸಲ ಯಾಕಂದ್ರೆ ನೋವನ್ನು ಅನುಭವಿಸೋದು, ಆ ಗಾಡಿ ಏನಪ್ಪ ಅಂದ್ರೆ ಬಂದ್ಬಿಡೋದು, ನೋವು ಸಾಕಷ್ಟು ಏನಪ್ಪ ತೊಂದರೆಗೊಳಪಡುವಂಥ ನಮಗೆ ಪರಿಚಯಸ್ಥರು ಅವ್ರು ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ತೊಂದರೆಯನ್ನು ಅನುಭವಿಸಿದ್ದಾರೆ. ಹಾಗಾಗಿ ಇದು ಭಾಳಷ್ಟು ಸಲ ಆಗಿದೆ. ಹೌದಾ? ಎಂಥರ ಹೌದಾ, ಈಗ ಚಾರ್ಜ್ ಮೇಲೆ ತೊಗೊಂಡಂಥ ಗಾಡಿಗೆ ಪರಿಣಾಮ ಏನಾಗಿತ್ತು ಅನ್ನೋಂಥ ವಿಚಾರವನ್ನು ತಿಳ್ಕೊಬೇಕಾಗಿತ್ತು. ಹಾಗಾಗಿ ಅವರಿಗೆ ಸಾಕಷ್ಟು ಸಲ ತೊಂದರೆಗಳಾಗಿದ್ದಾವೆ. ಹಾಗಾಗಿ ನಾನು ಲೈವ್ಗೆ ಬಂದು ಒಂದಿಷ್ಟು ಈ ವಿಚಾರವನ್ನು ತಿಳಿಸ್ಬೇಕು ಅಂತಂದು ಬಂದಿದ್ದೀನಿ. ಹಾಗಾಗಿ ಏನಪ್ಪ ಅಂದ್ರೆ ವಿಕ್ರಮ್ ಅವ್ರ ನಮಸ್ಕಾರ. ನಿಮ್ಮದು? ನಮಸ್ಕಾರ ಬಂಧುಗಳೇ, ನಾನು ವಿಕ್ರಮ್ ಹೋಗ್ಮರೆ, ವಿಜಯಪುರ ನಗರಾಧ್ಯಕ್ಷ KRS ಪಕ್ಷದಿಂದ. ಇವತ್ತು ಏನಾಗಿದೆ ಸರ್ ಅಂತಂದ್ರೆ, ಇದು ಏನು ಮೋಟ್ರೋ ಎಲೆಕ್ಟ್ರಿಕಲ್ ಏನೈತಲ್ರಿ ಬಿಜ್ಜರಿಗೆ ಅವ್ರದ್ದು. ಇದು ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಯಾರ್ದು ಇದನ್ನು ಸೇಲ್ ಮಾಡೋರು ಯಾರು? ಮೋಟ್ರೋ ಮೋಟರ್ ಸಿಕ್ಕೋದು ಐತ್ರಿ ಸರ್. ಬಿಜಾಪುರ ಜಿಲ್ಲೆಯಲ್ಲಿ ಬಿಜ್ಜರ್ಗಿ ಅವರ ಬಿಜ್ಜರ್ಗಿ ಮೋಟ್ರೋ ಶೋಲ್ಸ್. ಇದು ಏನಾಗಿದೆ ಸರ್, ಬನ್ರಿ ಒಂದು ಸ್ವಲ್ಪ ಸರ್ವಿಸ್ ಕೊಡ್ಬೇಕಾದ್ರೆ ಕರೆಕ್ಟ್ ಸರ್ವಿಸ್ ಕೊಡಲ್ರಿ. ಅಲ್ಲ, ಅಲ್ಲಿ ನೀವು ಒಂದು ನಿಮಿಷ, ನೀವು ಈ ಗಾಡಿಯನ್ನು ತೊಗೊಂಡಿದ್ದೀರಲ್ಲ, ಈಗ ಚಾರ್ಜ್ ಮೇಲೆ ಗಾಡಿಯನ್ನು ತೊಗೊಂಡಿದ್ರಿ, ಹೌದಾ? ಎಷ್ಟು ಕೊಟ್ಟಿದ್ರಿ ಇದಕ್ಕೆ ಅಮೌಂಟು? 4 ಲಕ್ಷ ಸರ್. ಎಷ್ಟು? 4 ಲಕ್ಷ ಕೊಟ್ಟಿದ್ರಿ? ಅಂದ್ರೆ ಲೋನ್ ಐತ್ರಿ ಸರ್. ಲೋನ್ ಮೇಲೆ ತೊಗೊಂಡಿದ್ರಿ. ಎಷ್ಟು ಅಮೌಂಟ್ಸ್? ಯಾವ್ದು ಫೈನಾನ್ಸ್? ಯಾವ್ದು? ಚೋಳ ಚೋಳ ಅಂದ್ರೆ ಕಡ್ದಾಗಿದೆ ಚೋಳದು. ಅವ್ರ ಫೈನಾನ್ಸ್ ಒಟ್ಟು ಕಟ್ಟಿದ್ದಾರೆ 1 ಲಕ್ಷ ಮೇಲೆ ಆಗ್ತೈತ್ರಿ ಸರ್. ಅವ್ರ ಬಡ್ಡಿನೇ 1 ಲಕ್ಷ 1.5 ಲಕ್ಷ ರೂಪಾಯಿ ಆಗ್ತೈತ್ರಿ ಬಡ್ಡಿ. ಈಗ ನೀವು ಆಟೋ ಏನಪ್ಪ ಅಂದ್ರೆ ದುಡ್ಡು ಕೊಟ್ಟು ಮಾಡಿದ್ರಿ ಏನಪ್ಪ ಅಂದ್ರೆ, ಇದು ಆಟೋ ಏನಪ್ಪ ಅಂದ್ರೆ ತೊಗೊಂಡು ಈಗ ಎಷ್ಟು ವರ್ಷ ಆಯ್ತು? 1.5 ವರ್ಷ ಐತ್ರಿ ಸರ್. 1.5 ವರ್ಷ ಆಯ್ತಾ ಸರ್? 6 ತಿಂಗಳಿಂದ ಪ್ರಾಬ್ಲಮ್ ಚಲೋ ರೀ. ಆ ಗಾಡಿ ತೊಗೊಂಡು 6 ತಿಂಗಳಿಂದ ಚಲೋ ರೀ. ಇದು ಮಂಟ್ರೋ ಏನಪ್ಪ ಆಟೋ ತೊಗೊಳೋರು ಹುಷಾರದೇನು ನೋಡ್ರಿ. ಈಗ ಏನು ಯಾಕೆ ಏನಪ್ಪ ಪದೇ ಈಗ ಒಂದು ನೀವು ಏನಪ್ಪ ಅಂದ್ರೆ ಗಾಡಿ ಏನು ಸಮಸ್ಯೆ, ಯಾಕೆ ಏನು ಸಮಸ್ಯೆ ಆಗ್ತದೆ? ಈಗ ಅವರು ಗಾಡಿ ಏನಪ್ಪ ಅಂದ್ರೆ ನೀವು ಕಂಪ್ನಿಯವ್ರಿಗೆ ಅವ್ರಿಗೆ ಫೋನ್ ಹಚ್ಚಿ ಕೇಳಿದಾಗ ಏನು ಹೇಳಿದ್ರು? ಹೌದಾ ಸರ್? ಸಮಸ್ಯೆ ಏನತ್ತಂದ್ರೆ, ಚಾರ್ಜ್ ಮಾಡಕ್ ಹೋದ್ರೆ ಚಾರ್ಜಿಂಗ್ ಸಮಸ್ಯೆ ರೀ. ಒಂದೊಂದ್ಸಲ ಆಗ್ತಿರ್ತಾವ, ಒಂದೊಂದ್ಸಲ ಅಲ್ರಿ. 6 ತಿಂಗಳವರೆಗೂ ಎಲ್ಲ ಸರಿ ಇರ್ತದೆ ಸರ್. ಕಂಡೀಷನ್ ಎಲ್ಲ ಪ್ರಕಾರಗಳು ಅಂದ್ರೆ ಗಾಡಿ ತಗೋಬೇಕಾದ್ರೆ ಬೆಣ್ಣಿನ ಮಾತು ಹೇಳಿ ನಾವು ಹೇಳ್ದಂಗ ನಿಮ್ಗೆ ಸರ್ವಿಸ್ ಕೊಡ್ತೀವಿ, ಎಲ್ಲರ ಗಾಡಿ ಕಟ್ಟ ಬಂದು ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಗಾಡಿ ತಗೊಂಡು 6 ತಿಂಗಳು ಆದ ಬಳಿಕ ಕೇರ್ ಮಾಡಲ್ರಿ. ಏನೋ ಸರ್ವಿಸ್ ಮುಗಿಲಕ್ ಬರ್ತಾವಲ್ರಿ, ಅಂದ್ರೆ ಫ್ರೀ ಸರ್ವಿಸ್ ಇರ್ತೈತ್ರಿ. ಬರೀ ಆಯಿಲ್ ಚೇಂಜ್ ಮಾಡಿರ್ತದೆ, ಬ್ರೇಕ್ ಆಗಲ್ರಿ. ಬ್ರೇಕಿನ ಒಂದು ಸಾಮಾನು ಹೋಲಿ ಅಥವಾ ಇಲ್ಲಿ ಏನೋ ಒಂದು ಸ್ಕ್ಯಾನ್ ಐತ್ರಿ, ಇಲ್ಲಿ ಏನೋ ಒಂದು ಬೋರ್ಡ್ ಐತಿ, ಆ ಬೋರ್ಡ್ ಮೇಲೆ ಇದ್ರ ಮೇಲೆ ಸ್ಕ್ರೀನ್ ಕಾಣಲ್ರಿ. ಅಂತ ಏನೋ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಅದು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಸರ್, ನಾಳೆ ಬಾ ನಾಡಿದ್ ಬಾ ಬಂದು ಇಲ್ಲ ಆಯ್ತು. ಈಗ ನಾನಂತೀನಿ ಬೆಳಿಗ್ಗೆ ಬಂದು ಬಿದ್ದಾಗ ನೀವು ಕಾಲ್ ಮಾಡಿದ್ರಿ? ಬೆಳಿಗ್ಗೆಯಿಂದ ಬಾಳ ಸಲ ಕಾಲ್ ಮಾಡೇನ್ರಿ. ಅವ್ರ ಏನ್ ಹೇಳ್ತಾರೆ 1.5 ಕಿಲೋಮೀಟರ್ ಐತ್ರಿ. ಅಲ್ಲ, ಇದು ಏನು ಇವತ್ತೇ ಬಂದ್ಬಿಡ್ತು ಗಾಡಿ ಎಲ್ಲಿ ಬೇಕಲ್ಲಿ ನಡುವುದು? ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಳೆದ ಏನಪ್ಪ ಒಂದು 2-3 ದಿನ ಮಳೆ ಇದೆ. ಹೌದಾ? ಮಳೆಗಾಲದಲ್ಲಿದೆ. ನೀವಷ್ಟು ದುಡಿಮೆ ಮಾಡಿ ಏನೋ ಮಾಡ್ಬೇಕು ತಂದು ಮಾಡಿದಿರಿ. ಈಗ ಬೆಳಗ್ಗೆ ನಿನ್ನೆ ಚಾರ್ಜ್ ಎಷ್ಟು ಗಂಟೆ ಚಾರ್ಜ್ ಇಡ್ತೀರಿ? ಅದನ್ನ 4 ಗಂಟೆ ಸರ್. 4 ಗಂಟೆ ಚಾರ್ಜ್ ಇಡ್ತೀರಿ ಆಟೋನ? ಈ ಆಟೋನ ಚಾರ್ಜ್ ಆಗ್ತೈತಿ. ಈಗ ಚಾರ್ಜ್ ನೀವು ಬರುವಾಗ ಏನಪ್ಪ ಅಂದ್ರೆ ಚಾರ್ಜ್ ಇತ್ತ ಗಾಡಿಯಲ್ಲಿ? ಮತ್ತೆ ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಲ್ಲ? ಇದು ಇವತ್ತೇ ಆಗಿತ್ತು, ದಿನ ಆಗ್ತೈತು? ಇದು ಒಂದೇ ಸಲ ಅಲ್ಲ ಸರ್, 10 ಸಲ ಆಗೈತ್ರಿ ಸರ್. ಮತ್ತ ಈ ಗಾಡಿ ಅವ್ರಿಗೆ ಏನಪ್ಪ, ನೀವು ಕೊಟ್ಟಂತ ವಾಹನ ಸರಿ ಇಲ್ಲ, ನೀವು ಕೊಟ್ಟಂತ ಎಲೆಕ್ಟ್ರಿಕ್ ಗಾಡಿ ಸರಿ ಇಲ್ಲ, ನಾನು ಏನಪ್ಪ ಅಂದ್ರೆ ಬಡ್ಡಿ ಹಂಗೆ ವ್ಯವಹಾರ ತೆಗೆದು ಮಾಡಿ ನಿಮ್ಮ ಜೊತೆ ಏನಪ್ಪ ಗಾಡಿಯನ್ನು ತಂದಿದ್ದೀನಿ, ನೀವು ಕೊಟ್ಟ ವಾಹನ ಸರಿ ಇಲ್ಲ, ಇದು ಮಂಟ್ರೋ ವಾಹನ ಏನಪ್ಪ ಚಾರ್ಜು, ಹಾಗಾಗಿ ಇದನ್ನ ಗಾಡಿ ರಿಪ್ಲೇಸರ್ ಮಾಡ್ರಿ ಅಥವಾ ಏನಪ್ಪ ಅಂದ್ರೆ ಅದನ್ನ ಸುಧಾರಣೆ ಮಾಡಿಕೊಡ್ರಿ ಅಂತ ನೀವು ಏನಾದ್ರೂ ಅವ್ರಿಗೆ ಹೇಳಿದ್ರೇನ್ರಿ? ಗಮನಕ್ಕೆ ತಂದಿನ್ರಿ. ಗಮನಕ್ಕೆ ತಂದ್ರು ತಾತ್ಕಾಲಿಕವಾಗಿ ಪರಿಹಾರ ಕೊಡ್ತಾರೆ. ತಾತ್ಕಾಲಿಕ ಅಂದ್ರೆ ಅಷ್ಟೇ, 1-2 ಚಾರ್ಜ್ ಇರ್ತಂದ್ರೆ ಆದ್ರ ಪರ್ಮನೆಂಟ್ ಸೊಲ್ಯೂಷನ್ ಇಲ್ರಿ ಅವ್ರ ಕಡೆ. ಪರ್ಮನೆಂಟ್ ಇಲ್ರಿ. ಆಮೇಲೆ ಮ್ಯಾನೇಜರ್ ಫೋನ್ ಹಚ್ಚಿದ್ರ ಆಯ್ತ್ರಿ ಕಳ್ಸಿಕೊಡ್ತೀನಿ ಅಂತಾರಿ. ಬೆಳಿಗ್ಗೆ ಒಂದ್ಸಲ ಕಳ್ಸಿಕೊಟ್ಟಿದ್ರಿ. ಅದ್ರ ಮೇಲೆ ಬಂದ್ ಅವ್ರ ಏನಿದ್ರು ಏನು ಈ ಬಹುಶಃ ಏನಪ್ಪ ಈ ಜಿಲ್ಲೆ ಎಷ್ಟು ಅದಾವ ನಮ್ಮ ನಗರ ಬಿಜಾಪುರ ನಗರದಲ್ಲಿ? ಇಂಥ ಆಟೋ ಒಂದು 40-50 ಅದಾವ ಆಟೋ? 40 ಅಂತ ಇರ್ಬೋದಾ? ಅವ್ರಿಗೆ ಏನಪ್ಪ ಅಂದ್ರೆ ಹೀಗೆ ಬಹಳಷ್ಟು ಜನ ಏನಪ್ಪ ಅಂದ್ರೆ ಈಗ ಪ್ಯಾಸೆಂಜರ್ ಏನಂತಾರೆ ಅದಕ್ಕೆ? ಪ್ಯಾಸೆಂಜರ್ ಅದೇ ಹಣೆ ಬರ ಸರ್. ಈಗ ನಂದೇನು ಪರಿಸ್ಥಿತಿ ಇತ್ತಲ್ರಿ, ಇದು ಮಾಲಕ್ ನಾನೇ ರೀ. ಈ ಸಮಸ್ಯೆ ಏನದ, ಇದು ನಂದು ಒಬ್ಬಂದೇ ಸಮಸ್ಯೆ ಅಲ್ರಿ, ಭಾಳ ಜನ ಆಟೋದವ್ರ ಸಮಸ್ಯೆ ಅದ ರೀ. 6 ತಿಂಗಳು ಅವ್ರು ಖುಷಿ ಒಳಗೆ ಇರ್ತಾರೆ ತೊಂದಾಗ. ಮುಂದೆ 6 ತಿಂಗಳು ಆದ ನಂತರ ಈಗ ಕಾಡ್ತಿರ್ತಾವಲ್ರಿ, ಆ ಸರ್ವಿಸ್ ಕೊಡಲ್ರಿ. ಇದು ಎಲೆಕ್ಟ್ರಿಕ್ ಏನಪ್ಪ ಅಂದ್ರೆ ನೀವೇನಾದ್ರೂ ಆಟೋ ತಗೊಳ್ಳೋ ಪರಿಸ್ಥಿತಿ ಇದು ನೋಡಿ ಸರ್. ರೇಟ್ ರೀ 200 ರೂಪಾಯಿ ಐತ್ರಿ.
ಅಲ್ಲಿ ಕಂಪ್ನಿ ಒಳಗೆ ಹೋದ್ರೆ 400 ರೂಪಾಯಿ 500 ರೂಪಾಯಿ ಈಗ ಅಲ್ಲ ಆಯ್ತು ಅವರು ತಗೊಳ್ಳಿ ಮಾಡ್ಲಿ, ನಿಮ್ ಗಾಡಿ ಪದೇ ಪದೇ ಬಂದ್ ಬೀಳತ್ತದಲ್ಲ, ಇದನ್ನ ಹೆಂಗ್ ಸಮಸ್ಯೆ? ನಡು ಹೋದಲ್ಲಿ ಬಂದ್ ಬಿದ್ರೆ ಯಾರು ಸರ್ವಿಸಿಂಗ್ ಇಲ್ಲ, ಏನೂ ಇಲ್ಲ, ಬರ್ತಾ ಇಲ್ಲ. ಈಗ ಇಲ್ಲಂದ ಅದಕ್ಕೆ ಫ್ರೀ ಸರ್ವಿಸ್ ಅಂತ ಹೇಳ್ತಾರ್ರಿ. ಕಾಲ್ ಮಾಡಿದ್ರ 8-10 ಸಲ 8-10 ಸಲ ಕಾಲ್ ಮಾಡೀನ್ರಿ. ಆ ಫ್ರೀ ಸರ್ವಿಸ್ ಕೊಡೋರು ಇನ್ನೂ ತನಕ ಬರಾಕ್ತಿರಲ್ರಿ. ಯಾವಾಗ ಬೆಳಿಗ್ಗೆ 12 ಗಂಟೆ ಈ ಮಂಟ್ರೋದ ಇದು ಕಂಪ್ನಿ ಇದೆಯಲ್ಲ, ಈ ಮಂಟ್ರೋ ಕಂಪ್ನಿ ಏನಪ್ಪ ಅಂದ್ರೆ ಈಗ ಎಲೆಕ್ಟ್ರಿಕ್ ಏನಪ್ಪ ವಾಹನ ಪದೇ ಪದೇ ಬಂದ್ ಬೀಳುದು ಮಾಡೋದು 6 ತಿಂಗಳಿಂದ ಸಮಸ್ಯೆ ಆದ್ರ ಸಟಕ್ಕೆ ಮತ್ತೆ ಅವ್ರೇನು ಮಾಡ್ತಾ ಇಲ್ಲ. ಮತ್ತೆ ಇದು ಗಾಡಿ ಮತ್ತೆ ದುಡಿಯೋವರ್ಗ ಈ ಗಾಡಿ ತಗೋಬೇಕು ಬ್ಯಾಡೋ, ಇದು ಎಂತ ಪರಿಸ್ಥಿತಿ ಅಂತೀನಿ. ಹೌದಾ? ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂದ್ರ ಆಟೋ ಓಡಿಸೋರು, ಆಟೋ ಚಾಲಕರು ಈ ಆಟೋ ಮೊಂಟ್ರೋ ಎಲೆಕ್ಟ್ರಿಕಲ್ ಆಟೋ ಮಾತ್ರ ಯಾರು ತೊಗೊಳಕ್ ಹೋಗ್ಬೇಡ್ರಿ. ಇಡೀ ಕರ್ನಾಟಕದಲ್ಲಿ ಅದು ನಮ್ಮ ಇಡೀ ಇಂಡಿಯಾದಾಗ ಎಲ್ಲೇ ಇಲ್ರಿ, ತೊಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಚಾರ್ಜರ್ ಗಾಡಿ ಸಮಸ್ಯೆ 1-2 ಅಲ್ರಿ, ಬಹು ದೊಡ್ಡ ಸಮಸ್ಯೆ ಅದ್ರಿ. ಆದ್ರೆ ರೆಸ್ಪಾನ್ಸ್ ಯಾರು ಮಾಡಲ್ರಿ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಬರ್ತೀನಿ ಅಂತಾರ, ಬೆಳಿಗ್ಗೆ 12 ಗಂಟೆಗೆ ಫೋನ್ ಮಾಡಿದೀನಿ, ಇನ್ನೂ ತನಕ ಬರ್ಲಾಕ್ ಟೈಮಿಂಗ್ ಎಷ್ಟು ಇದ್ರಿ. ಸರಿ, ಅವ್ರಿಗೆ ಈಗೊಂದು ಕಾಲ್ ಮಾಡಿ ನೋಡೋಣ, ಅವ್ರಿಗೆ ಮಾತಾಡ್ಸೋಣ. ಅವ್ರಿಗೆ ನಿಮ್ಗೆ ಯಾರು ಗಾಡಿ ಕೊಟ್ಟರು, ಏನು ಸಮಸ್ಯೆ, ಯಾಕೆ ಪರಿಹಾರ ಆಗ್ತಾ ಇಲ್ಲ? ಸರಿ ಆಯ್ತು, ಇನ್ಚಾರ್ಜ್ ಇರ್ಬೋದು, ಆಚರಿ ನೋಡೋಣ, ಮಾತಾಡ್ತೀನಿ. ಅವ್ರು ಯಾವ ತರ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಲ್ರಿ. ಅಂದ್ರೆ ತಪ್ಪುಗಳನ್ನೆಲ್ಲ ನಮ್ಮ ಮೇಲೆ ಹಾಕ್ತಾರೆ. ತಮ್ಮ ತಪ್ಪುಗಳ ತಾವು ಒಂದು ಸೌಂಡ್ ಹೊರಗೆ ಇಟ್ರಲ್ಲ, ಸೌಂಡ್ ಜಾಸ್ತಿ ಇಡ್ರಿ ಸ್ವಲ್ಪ. ಕೊಟ್ಟು ಇವ್ರೇನು ಆಟೋ ಈ ಗಾಡಿ ನಿಮಗೆ ಕೊಟ್ರಾ? ಅವಾಗ 3 ವರ್ಷ ವಾರಂಟಿ ಇತ್ತು. ಈ ಕಂಪ್ನಿನೇ ನಿಮಗೆ 5 years ವಾರಂಟಿ ಕೊಡಕತ್ತೆ. ಹಾಂ ಮೇಡಮ್ ನಮಸ್ಕಾರ. ಹಾ ಸರ್. ಮೇಡಮ್ ನಾನು KRS ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಎಡಳೆ ಅಂತ ಹೇಳಿ ಮಾತಾಡಿದ್ರಿ. ಶಿವಾನಂದ್ ಸರ್? ಶಿವಾನಂದ್ ಎಡಳೆ ಅಂತ ಹೇಳಿ ಮಾತಾಡ್ದು ಮೇಡಮ್. ಹೇಳಿ ಸರ್. ಮೇಡಮ್ ನೀವು ಒಂದು ಈಗ ವಿಕ್ರಮ್ ವಾಘ್ಮೋರಿ ಅವರಿಗೆ ಒಂದು ಆಟೋ ಕೊಟ್ಟಿದ್ದೀರಿ. ಹಾ. ಬಟ್ ಇದು ಪದೇ ಪದೇ ಏನಪ್ಪ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಮಳಿ ಬರಲಿ ಏನೋ ಬರಲಿ ಚಂತನ ಬಂದ್ ಬೀಳೋದು ಮಾಡೋದು ಮಾಡ್ತಾ ಇದೆ. ಹೌದಾ? ಇದು ಸೆಕೆಂಡ್ ಹೋಲ್ಡ್ ಇರಿ. ಅಶೋಕ್ ಬರ್ತೀನಿ ಅಂದನ 1 ಸೆಕೆಂಡ್. ಅಲ್ಲ ಬರೋದಾಯ್ತು ಮೇಡಮ್. ಅಲ್ಲ ನಾನು ಕೇಳ್ತಿದ್ದೀನಿ, ಇದು ಆಟೋ ಏನಪ್ಪ ಅಂದ್ರೆ ಈಗ ಅವರು ಸಾಲ ಸೂಲ ಮಾಡ್ಕೊಂಡು ಒಂದು ಆಟೋ ತೊಗೊಂಡು ಮಾಡಿ ಅವತ್ತು ಕಂತು ಕಟ್ಟಲಿಲ್ಲ ಅಂದ್ರೆ ಜೀವನ ನಡೆಯೋದಿಲ್ಲ. ನೀವು ಆಟೋ ಏನಪ್ಪ ಅಂದ್ರೆ ಈ ಥರ ಡೂಪ್ಲಿಕೇಟ್ ಆಟೋ ಕೊಟ್ಟರೆ ಅಥವಾ ಏನಂತಂದ್ರೆ ಈಗ ರಿಪೇರಿ ಬರುವಂಥ ಆಟೋ ಕೊಟ್ಟರೆ ಏನು ಮಾಡೋದು? ಅಲ್ಲ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ ನಿಮ್ಮ ಬಿಜರ್ಗಿ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಮೋಟರ್ಲಿಂದ ನಾವು ಇದನ್ನು ಗಾಡಿಯನ್ನು ತೊಗೊಂಡಂತ ಹೇಳಿದ್ರು ಅವ್ರು, ಮಂಟ್ರೋ ಅಂತ ಹೇಳಿ. ಈಗ ಆಟೋನ ನಿಮ್ಮ ಕಡೆಯಿಂದ ಈಗ ವಿಕ್ರಮ್ ವಾಘ್ಮೋರಿ ಅವರಿಗೆ ಆಟೋನ ನೀವೇ ಕೊಟ್ಟು ಸಪ್ಲೈ ಮಾಡಿದಲ್ರಿ. ಈಗ ಆಟೋ ಕೊಟ್ಟಿದ್ರಿ. ಆಟೋ ಏನಪ್ಪ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಬಂದು ಬೀಳ್ತೈತಿ, ಅದನ್ನ ಚಾಲನೆ ಆಗುದಿಲ್ಲ. ಮತ್ತೆ ಪ್ಯಾಸೆಂಜರ್ ತೊಗೊಂಡು ಹೋದ್ರೆ ಏನು ಮಾಡಬೇಕು? ಇದು 6-7 ತಿಂಗಳಿಂದ ನೀವು ಅವ್ರು ಅದೇ ಆಗ್ತಾ ಇದೆ. ನೀವು ಬರೋದು ಒಂದು ಸ್ವಲ್ಪ ಏನೋ 2 ನಿಮಿಷ ಏನಪ್ಪ ಅಂದ್ರೆ ಚಾಲೋ ಮಾಡಿ ಕೊಟ್ಟಂಗೆ ಆಗೋದು, ಮತ್ತೆ ಅದೇ ಬಂದು ಬೀಳೋದು ನಡೀತಾ ಇದೆ. ಈಗೇನು ನೀವೇನೋ ಮತ್ತೀಗ ಇದು ಮಂಟ್ರೋ ಕಂಪ್ನಿ ಇದೆಯಲ್ಲ, ಕಂಪ್ನಿ ಫಾಲ್ಟೋ ಏನು ನಿಮ್ಮ ಫಾಲ್ಟೋ ಏನು ಸಮಸ್ಯೆ ಇದೆ ಗೊತ್ತಾಗಲಿಲ್ಲ. ಏನು ತೊಗೊಂಡವ್ರದೇ ಫಾಲ್ಟನ್ನು ನಾನು ತೊಳೆಬಾರ್ದನ್ನು ಕಂಪ್ನಿ? ಅಲ್ಲ ನಾನು ಅಂತೀನಿ, ಈಗ ತೊಗೊಂಡವ್ರದ್ದು ಏನಾರು ಫಾಲ್ಟ್ ಇದೆಯಾ? ಈಗ ನಾನು ಕೇಳ್ತೀನಿ ಅಂದ್ರೆ 6-7 ತಿಂಗಳದಿಂದ ಇದು ಸಮಸ್ಯೆ ಆಗ್ತದೆ. 6-7 ತಿಂಗಳಿಂದ ಆಟೋ ಏನಪ್ಪ ಅಂದ್ರೆ ನಡು ಬಂದು ಬಿಡ್ತೈತಿ. ಸಾಲಿ ಮಕ್ಕಳು ಕರ್ಕೊಂಡು ಹೋಗ್ತಿರ್ತಾರ, ಪ್ಯಾಸೆಂಜರ್ ತಗೊಂಡು 6 ತಿಂಗಳಿಂದ ಇದೇ ಪ್ರಾಬ್ಲಮ್ ಐತ್ರಿ ಸರ್. ಈಗ ನಾನು ಸೊಲ್ಯೂಷನ್ ಇಲ್ರಿ ಇದಕ್ಕೆ. ಏನು ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ತೊಳೆಬಾರ್ದ ಯಾರು ಜನ, ಅಥವಾ ಏನು ನಿಮ್ಮ ಸಮಸ್ಯೆ, ನಿಮ್ಮ ಕಂಪ್ನಿದು ಏನು ಸಮಸ್ಯೆ ಗೊತ್ತಾಗ್ತಿಲ್ಲ. ನಿಮ್ಮ ಸಮಸ್ಯೆ ಏನೋ ಅಥವಾ ಏನು ಗಾಡಿ ತೊಗೊಳೋ ತಪ್ಪನೋ? ಮತ್ತೆ 12 ಗಂಟೆ ಕಾಲ್ ಮಾಡೇನ್ರಿ, ಇನ್ನೂ ತನಕ ಬರ್ಲಾಕ್ತಿರಲ್ರಿ. ಸರ್ವಿಸ್ ಆಫೀಸರ್ಗಳಿಗೆ ಫೋನ್ ಹಚ್ಚಿರ್ತಾರಿ, ಟೋಲ್ ಫ್ರೀ ಅವ್ರಿಗೆ ಕಾಲ್ ಮಾಡಿದ್ರೆ ಕಸ್ಟಮರ್ ಒಂದು ಗಾಡಿ ತೊಗೊಂಡ್ರಲ್ಲ, ನಿಮ್ ಬಂದು ಗಾಡಿ ತೊಗೊಂಡು ಮಾಡಿ ನಿಮ್ಗೆ ಸಂಬಳ ಬರುವಂಗೆ ಮಾಡಿದ್ರಲ್ಲ, ಕಂಪ್ನಿ ಉದ್ಧಾರ ಮಾಡಿದ್ರಲ್ಲ, ಅವ್ರ ತಪ್ಪನ? ಕೊಡ್ಬೇಕಾದ್ರೆ ಬಹಳ ಚಂದ ಮಾತು ಹೇಳಿ ಕೊಡ್ತಾರೆ ಸರ್. ಅಲ್ಲ ನಾನು ಕೇಳ್ತಾ ಇರೋದು ಈಗ ನೋಡ್ರಿ 2 ದಿನ ಹೇಳ್ತಾರೆ. ಸರ್ ನಾ ಆಯ್ತು, ಸರಿ ಆಯ್ತು, 1 ನಿಮಿಷ ತಡ್ರಿ. ಈಗ ನಿಮ್ಮಲ್ಲಿ ಗಾಡಿ ತಗೊಂಡಿದಾರ? ಅಲ್ಲ ನಂದೆಲ್ಲಿ ನೀ ಹೇಳಿಸ್ಕೊಡಕತ್ತಿ, ನಿಂದೇನೆ ಹೇಳತ್ತಿಲ್ಲ ಹುಡುಗ, ಹೇಳಿ ನಿಂದ ಹೇಳು. ಹಾ ನೀವೇ ಹೇಳ್ರಿ ನಿಮ್ದು ಗೊತ್ತಾಗಬೇಕಲ್ಲ ಏನಂತೇಳಿ. ಹೌದಾ? ಏನು ಪ್ರಾಬ್ಲಮ್ ಆಗಿತ್ತು? ಹಾ ಅವಾಗ ಅವ್ರಿಗೆ ಹಾಕೋ ಅಂತ ಹೇಳಿದ್ದೆ ನಾನು. ಅವ್ರು ಹಾಕೊಳ್ಳಿಲ್ಲ, ಅವಾಗ ಅಮೌಂಟ್ ಇರ್ಲಿಲ್ಲ, ಹಾಕೊಳ್ಳಿಲ್ಲ. ಆಮೇಲೆ ಅಲ್ಲ ಎಷ್ಟು ದಿನ ಆಯ್ತದ? ಇದು 2-3 months ಆಗಿರ್ಬೇಕ್ರಿ ಮೇ ಬಿ. ಅವಾಗ ಆಕ್ಸಿಡೆಂಟ್ ಆಯ್ತು. ಸರ್ ಒಂದ್ ನಿಮಿಷ ಸರ್, ಆಕ್ಸಿಡೆಂಟ್ ಹೇಗಾಯ್ತು ಹೇಳ್ತೀರಾ? ಅವಾಗ ಸರ್ ಒಂದ್ ನಿಮಿಷ. ಇಲ್ಲ ಸರ್, ದಣಿ ಅವ್ರೆ, ಗಾಡಿ ಆಕ್ಸಿಡೆಂಟ್ ಹೇಗಾಯ್ತು? ಗಾಡಿ ಆಕ್ಸಿಡೆಂಟ್ ಹೆಂಗಾಯ್ತು ನಿಮ್ಗೆ ಗೊತ್ತ್ರಿ?
ಅದೇ ಹೇಳಿಗತ್ತೀನಿ ಸರ್. ಸರ್ ಗಾಡಿ ಆಕ್ಸಿಡೆಂಟ್ ಹೆಂಗೈತೆ ಹೇಳ್ರಿ, ನೀವ್ ಹೆಂಗೈತೆ ಹೇಳ್ರಿ. ಗಾಡಿ ಸುಮ್ಮ ಗಾಡಿ ತರಬಿದ ಗಾಡಿ ತಾನೇ ಚಾಲೋ ಆಗಿ ಓಡೋಗಿ ಗಾಡಿಗೆ ಆಯ್ತು ಆಕ್ಸಿಡೆಂಟ್ ಆಗ್ತಂದ್ರೆ ಮತ್ತೆ ಗಾಡಿಯಲ್ಲಿ ಫಾಲ್ಟು ಏನು ಡ್ರೈವರ್ ಫಾಲ್ಟು? ಡ್ರೈವರ್ ಎಲ್ಲರ ಗಾಡಿ ಹೋಗಿ ಗೊತ್ತೈತಿ, ಮತ್ತೆ ಎಲೆಕ್ಟ್ರಿಕ್ ಆಟೋಮೆಟಿಕ್ ಚಾಲೋ ಆಗಿ ತಾನೇ ಗೊತ್ತಂದ್ರೆ ಮತ್ತೆ ಯಾರು ಫಾಲ್ಟ್ ಇಲ್ಲಿ? ಸರ್ ಆಟೋಮೆಟಿಕ್ ಸ್ಟಾರ್ಟ್ ಆಗೋದಿತ್ತಂದ್ರ ಆಲ್ ಓವರ್ ಇಂಡಿಯಾ ಒಳಗೆ ಆಲ್ ಓವರ್ ಅಂಡಿ ಅಲ್ಲರಪ್ಪ, ಅದೆಲ್ಲ ಪ್ಯಾಸೆಂಜರ್ ಉಗುಳ್ತಾರ ತಮ್ಮ, ಪ್ಯಾಸೆಂಜರ್ ಉಗುಳಾಕತ್ತಾರ. ಏನು ಎಲೆಕ್ಟ್ರಿಕ್ ಇದೆ ಎಲ್ಲವರಲ್ಲಿ ಎಲ್ಲ ಗಾಡಿಗಳು ಬಂದು ಬಿದ್ದೈತೆ, ಒಂದು ಗಾಡಿದಲ್ಲಿ ಇದು ಇಡೀ 40-50 ಗಾಡಿಯಲ್ಲಿ ಆಗ್ತಕ್ಕ ಸಮಸ್ಯೆ ಇದು. ನಿಮ್ದು ಚಾರ್ಜಿಂಗ್ ಗಾಡಿ ತೊಗೊಂಡು ಮಾಡಿ ಎಲ್ಲರೂ ನೆನಪ ಅಳ್ಕೊ ತಿರ್ಗಾಡ್ತಿದ್ದಾರೆ, ತೊಗೊಂಡ್ರೆಲ್ಲ ಅಳ್ತಿರ್ತಾವ. ಇದು ನಿಮ್ದಲ್ಲಿ ಸಮಸ್ಯೆ ಇದು. ಒಬ್ಬಂದ ಚಾಲಕಂತ ಹೇಳತ್ತಿಲ್ಲ ನಾನು, ಅವರು ಸಾಲ ಸುಲ ಮಾಡಿ ಗಾಡಿ ತೊಗೊಂಡು ಏನೋ ಬದುಕನ್ನು ಕಟ್ಕೊಳ್ತಿರ್ತಾರ. ಏನೋ ಯಾರು ನಿಮ್ಮಲ್ಲಿ ಹೆಡ್ ಯಾರಿದ್ದಾರೆ ಅವರು? ಮಾಡ್ಲಿರಿ. ಬೆಳಗ್ಗೆ ನಾವು ಈಗ ಇಲ್ಲಿ ನೋಡ್ರಿ, ಈಗ ಇದೆ ನೋಡ್ರಿ, ಈಗ ಇದನ್ನ ತೋರ್ಸಿ. ಚಾವಿ ಬಂದ್ ಮಾಡ್ಬೇಡ್ರಿ ಸರ್. ಒಂದ್ ಹಾಫ್ ಅನ್ ಅವರ್ 1 ಅವರ್ ಎಲ್ಲಿ ಗುಲ್ಬರ್ಗ ಆಗಿದೆ? ಗುಲ್ಬರ್ಗದಾಗ ಆಗಿದೆ, ಬ್ಯಾಂಕ್ ಆಫ್ ಮಾಡ್ಯಾರ. ಅಲ್ಲ ಈಗ ನಾವು ಫ್ರೀ ಇಲ್ಲ, ಈಗ ವರ್ಕ್ಶಾಪ್ ಗಾಡಿ ಅದಾವ್ರಿ. ನೀವು ಅದೇ ಈಗ ನೋಡ್ಬೋದು ನೀವು ಏನಪ್ಪ, ಇದು ಯಾವ್ದು ಗುಲ್ಬರ್ಗದಲ್ಲ? ಗುಲ್ಬರ್ಗದಲ್ಲಿ ಮುಂತ್ರ ಗಾಡಿ ಹಾ ನೋಡ್ರಪ್ಪ, ಮೊಂಟ್ರೋ ಗಾಡಿ ಅನ್ಪ ಗುಲ್ಬರ್ಗ ಅನ್ಪ ಉರಿ ಹತ್ಕೊಂಡು ಉರಿ ಹತ್ತೈತಿ. ಏನ್ ಮಾಡೋದು ಪರಿಸ್ಥಿತಿ ಇಲ್ಲ ಇವತ್ತಿಗೆ ಆಗಿದೆ. ಅದ ನಾನು ಮಾತಾಡ್ತೀನಿ ಏನಪ್ಪ ಅವ್ರ ಜೊತೆ ಏನಪ್ಪ ಅಂದ್ರೆ, ಈಗ ನಿಮ್ದು ಏನ್ರಿ ಪರಿಸ್ಥಿತಿ ಏನಪ್ಪ ಅಂದ್ರೆ, ನಿಮ್ಮ ಅಲ್ಲಿ ಯಾರು ಮ್ಯಾನೇಜರ್ ಇದ್ದಾರೆ, ಅಲ್ಲಿ ಯಾರಿದ್ದಾರೆ ನನಗೆ ಅವ್ರ ನಂಬರ್ ಕೊಡ್ರಿ. ಅದ ಇಲ್ಲ ನಾವು ಕನ್ಸ್ಯೂಮರ್ ಕೇರ್ನಲ್ಲಿ ಇದನ್ನು ಕೇಸ್ ಹಾಕೊಳ್ಬೇಕಾಗುತ್ತೆ. ಅದ ನೀವು ಗಾಡಿ ಡೂಪ್ಲಿಕೇಟ್ ಕೊಟ್ರೆ ಗಾಡಿ ಹಂಗಾರ ಗಾಡಿ ಸಮಸ್ಯೆ ಇದ್ರೆ ರಿಪ್ಲೇಸ್ ಮಾಡ್ರಿ, ಬೇರೆ ಗಾಡಿ ಕೊಡ್ರಿ. ನಂಬರ್ ಎಲ್ಲಿ ಹಾಕಿಲ್ರಿ, ಅಲ್ಲಿ ಕೆಲಸಗಾರ ನಂಬರ್ ಅಷ್ಟೇ ಅದ್ರಿ. ಅವ್ರಿಗೆ ಯಾರು ಪ್ರಾಬ್ಲಮ್? ಗಾಡಿ ಅವ ಕೂತ್ಕೊಂಡ ಮನೆ ಕೂತ ಹಣದನ್ನ ಗಾಡಿ ಏನ ಅವ ಮನೆ ಕೂತ ತಯಾರು ಮಾಡ್ಯಾನ? ಗಾಡಿ ಅವ ಡ್ರೈವರ್ ಮನೆ ಕೂತ್ಕೊಂಡು ಗಾಡಿ ರಿಪೇರ್ ಮಾಡ್ಯಾನ? ಸರ್ ಅವ್ರು ಕೇಳ್ಬೇಕಲ್ರಿ, ನಮಗ್ ಕೇಳ್ಬೇಕಲ್ಲ. ನಾವು ಸಜೆಷನ್ ಏನಾರ ಕೊಡ್ತಿದ್ದೇವ್ರಿ. ನೀವು ಬ್ಯಾಟ್ರಿ ಡ್ರೈನ್ ಆಗೇ ಆಗೋದಲ್ರಿ. ಅಲ್ರಿ ನಾವು ಹೇಳ್ತೀವಿ ಗಾಡಿ ಸಮಸ್ಯೆ ಆದ್ರೆ ನಾವು ಸ್ಟಾರ್ಟ್ ಮಾಡಿ ಕೊಟ್ಟು ಬಂದೇವಿ, ಅವ್ರಿಗೆ ಸರ್ವಿಸ್ ಕೊಟ್ಟಿಲ್ಲ ಅಂತಿಲ್ರಿ. ಅವ್ರ ಅಲ್ಲಪ್ಪ, ಇದು ಸಮಸ್ಯೆ ಇದ್ರು ಸಡಕ್ಕೆ ನೀವು ಯಾಕೆ ಈ ಗಾಡಿಯನ್ನು ಸೇಲ್ ಮಾಡ್ತಿದ್ರಿ? ಏನ್ ಮಾಡ್ಬೇಕ್ರಿ ಈಗ? ಅಲ್ರಿ ಬ್ರದರ್ ಅಂತೀನಿ, ಈಗ ಗಾಡಿ ಇಟ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಮಾಡಿ ಈ ಚಾರ್ಜ್ ಸಮಸ್ಯೆ ಇಲ್ಲ, ಅವ್ರ ಸಮಸ್ಯೆ ಅದು. ಮತ್ತೆ ಅವ್ರ ಸಮಯ ಗಾಡಿ ಅವನೇ ಬಂದ್ ಮಾಡ್ಯಾನ ಈಗ? ಮಾಡಿದ್ರಂದ್ರೆ ಅಲ್ಲಪ್ಪ ಹುಡುಗ, ಈ ಗಾಡಿ ಏನಪ್ಪ ಅಂದ್ರೆ ಎಲ್ಲಿ ಬೇಕಲ್ಲಿ ಬಂದಲ್ಲತೈತಿ. ಇದು 6 ತಿಂಗಳು ಹಿಡಿದು ಇದೇ ಐತಿ. ಈಗ ಇದು ಇಲ್ಲೇ ಇದೆಯಲ್ಲ. ಹೌದಾ? ಈಗ ನೋಡದ ನೀ ಚಾವಿ ಹಾಕ್ರಿ, ಇವ್ರೆ ಚಾವಿ ಹಾಕ್ರಿ, ನಾನು ನೋಡ್ತೀನಿ. ಈಗ ನೀವು ಗಾಡಿ ಹುಡುಗ ಈಗ ನೋಡಪ್ಪ, ನೋಡ್ಗ ಕೀ ಹಾಕಿದಿರಾ ಈಗ ನೋಡಿ ಡಿಸ್ಪ್ಲೇ ನೋಡ್ಬೇಕು ನೀವೆಲ್ಲ, ಜನ ನೋಡ್ಬೇಕು, ನೀವು ಲೈವ್ ಅಲ್ಲಿ ನೋಡ್ತಿದ್ರ ನೋಡ್ರಿ. ಈಗ ಜನ ನೋಡ್ಬೇಕು, ಆನ್ ಇದೆ ಆಪ್ ಇದೆ ನೋಡ್ರಿ, ಚಲೋ ಇದೆಯಾ? ಬೆಳಿಗ್ಗೆ 12 ಬಾ ಇದು ಸೇವೆ ಇದು ನೋಡಿ. ಅದ ಇದು ಒಂದ್ ಸಲ ಅಲ್ಲ, ಕಳೆದ 6-7 ತಿಂಗಳಿಂದ ಇದು ಆಗ್ತಾ ಇದೆ. ಅದ ಅಲ್ಲಿ ಅವ್ರ ಪಾಪ ಅವ್ರು ಯಾರು, ಅದು ಚಾರ್ಜರ್ ಗಾಡಿ, ಅವನು ಪಾಪ ಅದು ವಿಡಿಯೋ ತೋರಿಸ್ದವನು ಆತ ಏನು ಬಡ ಚಾಲಕ, ಹಾಗಾಗಿ ಆತ ತೋರಿಸ್ತಾ ಇದ್ದ. ಹೀಗಾಗಿ ಏನಪ್ಪ ಅಂದ್ರೆ ಇದು ಬದುಕು ಏನಪ್ಪ ಅಂದ್ರೆ, ಅದ ಬಿಜರ್ಗಿ ಮೋಟರ್ ಈ ತರ ಎಲ್ಲ ಮಾಡಿ ಜನರಿಗೆ ಮೋಸ ಮಾಡೋದು ಒಳ್ಳೆ ಬೆಳವಣಿಗೆಲ್ಲ ಈತ ಏನೋ ಹೇಳ್ತಿದ್ದಾನೆ. ಹೌದಾ? ಬೇರೆ ನಿಮ್ ಮ್ಯಾನೇಜರ್ ನಂಬರ್ ಕೊಡ್ರಿ, ನಾನು ಮಾತಾಡ್ತೀನಿ. ಇದು ಏನಪ್ಪ ಅಂದ್ರೆ, ಹೌದಾ, ಬಿಜರ್ಗಿ ಮೋಟರ್ ಏನಪ್ಪ, ಇವ್ರೇನು ಗಾಡಿ ತಂದು ಮಾರ್ತಾರೆ, ಅವರು ಬೇರೆ ಕಡೆ ತಂದು ಮಾರ್ತಾರೋ ಏನೋ ಗೊತ್ತಿಲ್ಲ. ಏನೋ ಹೇಳಿದ್ರಲ್ಲ 120 ವರ್ಷ ಏನೋ ಇದೆ ಅಂತ ಹೇಳಿದ್ರು. ಅಟ್ಲಾಸ್ ಅವರಿಂದ ನಾವು ಮಾಡ್ಕೊಂಡು ಮಾಡ್ತೀವಿ ಏನೋ ಹಾಕಿದ್ದಾರೆ ವಿಡಿಯೋ ನೋಡಿದೆ ನಾನು. ಏನಪ್ಪ ಅಂದ್ರೆ ಈ ಮಂಟ್ರೋದ ಬಗ್ಗೆ ಒಂದಿಷ್ಟು ಜನ ಆಕರ್ಷಣೆ ಆಗಲಿ ಅಂತ ತಿಳ್ಕೊಂಡು ಹೇಳಿ, ಆಕರ್ಷಣೆ ಆಗಲಿ ಏನಪ್ಪ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕಾರ್ಮಿಕ ವರ್ಗದವರು ಒಂದು ಆಟೋ ತೊಗೊಳ್ಬೇಕಾದ್ರೆ ಭಾಳ ಕಷ್ಟ ಐತ್ರಿ. 5 ಲಕ್ಷ ಕೊಟ್ಟು ಏನು ತೊಗೊಳ್ತಾರೆ? ಹೌದಾ? ಈಗ ಡ್ರೈವರ್ ಹಚ್ಚಿ ಏನೋ ಮಾಡಿ ಒಂದು ಜೀವನ ನಡೆಸ್ತಿರ್ತೀವ್ರಿ. ಮತ್ತೆ ಪ್ರತಿ ಸಲನು ಹಿಂಗ ಆತಂದ್ರ ಗಾಡಿ ಬೆನೆ ಹತ್ತಬೇಕಲ್ರಿ. ಇದು ನಾನು ಇಲ್ಲೇ ನಿಂತವ್ರಿ, 12 ಗಂಟೆಯಿಂದ ಇಲ್ಲೇ ನಿಂತೈತ್ರಿ. ಗಾಡಿ ಇಲ್ಲಿ ನಾ ಬಂದ ಈಗೆಲ್ಲ 4 ಆಗೈತ್ರಿ. ಇನ್ನ ಯಾವಾಗ ಬರ್ತಾರೆ? ಇದು ನಾನು ದಯವಿಟ್ಟು ಏನಪ್ಪ ಅಂದ್ರೆ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಹೇಳೋದಂದ್ರೆ, ಸರ್ವಿಸ್ ಸೆಂಟರ್ದವ್ರಿಗೆ 10-12 ಸಲ ಫೋನ್ ಹಚ್ಚಿನ್ರಿ. ಅವರು ಕನ್ನಡದವ್ರಿಗೆ ಕನೆಕ್ಟ್ ಮಾಡ್ತೀವಿ, ಅಲ್ಲಿ ಇದ್ದವ್ರಿಗೆ ಕರೆಸ್ತೀವಿ ಅಂತ ಹೇಳ್ತಾರೆ. ರೆಸ್ಪಾನ್ಸ್ ಒಟ್ಟೆ ಇಲ್ರಿ, ಅವ್ರದ್ದು ಇಲ್ರಿ ರೆಸ್ಪಾನ್ಸ್. ಶೋರೂಮ್ದವ್ರು ಬಿಜರಿ ಶೋರೂಮ್ದವ್ರದ್ದು ರೆಸ್ಪಾನ್ಸ್ ಇಲ್ಲ. ಬಿಜರಿ ವಿಜಯಪುರ ಜಿಲ್ಲೆ ಬಿಜೂರಿಗೆ ಶೋರೂಮ್ ನಲ್ಲಿ ಎಲೆಕ್ಟ್ರಿಕಲ್ ವಾಹನ ಮಾರ್ತೀರಿ ಪುಣ್ಯಾತ್ಮರ. ಹೌದಾ? ಅದು ಏನಪ್ಪ ಸ್ವಲ್ಪ ಚಲೋ ಗಾಡಿ ತಂದು ಮಾಡ್ರಪ್ಪ. ನೀವು ಯಾವುದೋ ಕಮಿಷನ್ಗೆ ಏನು ಗದ್ದಲ ಮಾಡ್ತೀರಿ ಗೊತ್ತಿಲ್ಲ. ಆದರೆ ಸಾಲ ಸುಲ ಮಾಡ್ಕೊಂಡು ಏನಪ್ಪ ಅಂದ್ರೆ ಅದು 1 ಲಕ್ಷ ಕಟ್ಟಿ ಉಳ್ಕಿದ್ದೆಲ್ಲ ತಿಂಗಳ ಏನಪ್ಪ ಅಂದ್ರೆ EMI ಕಟ್ಕೊತು, ಅವು ಜೀವನ ಮಾಡ್ಕೊತು. ಆಟೋ ಚಾಲಕರು ಹೆಂಗಾರ ಜೀವನ ಮಾಡೋಕು, ಚಂತಾನ ದುಡಿದ್ರು ಅವನು. ಅದ ಚಂತಾನ ಹಿಂಗೆ ದುಡಿದು ಸ್ವಲ್ಪ ಮುಂದೆ ಹೋಗೋದ್ರಾಗೆ ಒಂದು ಸೀಟ್ ಅಚಾನಕ್ ಮುಂದೆ ಏನಾರು ಅಪ್ಪಿ ಹಾಕಿದ್ರೆ ಹಂಗ ಪೊಲೀಸ್ ಕೈ ಹೋಗೋದು ಚಂತಾನದು ಅವ ಕಸ್ಕೋತಾರ, ಅಲ್ಲಿ ಕಸ್ಕೋತಾರ. ಮತ್ತೆ ಇಲ್ಲಿ ಏನಪ್ಪ ನೀವು ಇದ್ರೆ ಇಂತಾಗ ಗಾಡಿ ಕೊಟ್ಕೊಂಡು ಹಿಂಗೆ ಏನಪ್ಪ ಎಲ್ಲ ಮಾಡ್ತೀರಿ. ಇದು ಯಾವ ಥರಕ್ಕೆ ಸರಿಯ ತಂದ್ಕಂದು ನನಗೆ ಗೊತ್ತಾಗ್ತಿಲ್ಲ. ಏನಪ್ಪ ಅಂದ್ರೆ ಇದು ಇವತ್ತೇ ಹೇಳಿದ ಅಲ್ಲಿ ಇವ್ರು ನನಗೇನು ಕಳೆದ ಏನಪ್ಪ ಅಂದ್ರೆ ಒಂದು 3-4 ತಿಂಗಳಿಂದ ಹೇಳ್ತಾರೆ, ಸರ್ ಹಿಂಗೆ ನಡು ಏನಪ್ಪ ಬರ್ತೀನಿ, ಕೆಟ್ಟಾಯ್ತು ಗಾಡಿ. ಇವ್ರು ಮನೆದೇನ ಏನಪ್ಪ ಏನಾಯ್ತಂದ್ರೆ, ಇದು ಅವರು ಗಾಡಿ ತರಬಿ ಹ್ಯಾಂಡ್ ಬ್ರೇಕ್ ಹಾಕಿ ಅವರು ಗಾಡಿ ತರಬಿ ಅಂತ ತಳಗಿದಾರೆ. ಆ ಗಾಡಿ ತಂತಾನೆ ಮುಂದೆ ಹೋಗಿದೆ.
ಹ್ಯಾಂಡ್ ಬ್ರೇಕ್ ತಾನೇ ಏನು ಒಳಗೆ ಕೇಳಿದ್ರಲ್ರಿ ನೀವು ಹೆಂಗ ಅದು ಗಾಡಿ ಮೂವ್ ಆಯ್ತು ಅದನ್ನ ವಿಷಯನೇ ಮಾತಾಡ್ತಿಲ್ಲ. ಮಾತಾಡ್ತಾರಿಲ್ರಿ ಅವರು ತಪ್ಪುಗಳೆಲ್ಲ ಅವ್ರು ಇಟ್ಕೊಂಡು ಕೇಳ ಮುಚ್ಚಾಕ್ ಬಿಡ್ತಾರೆ ಅಂದ್ರೆ ಕಸ್ಟಮರ್ ಮೇಲೆ ಹಾಕೋದ್ರಿ ತಮ್ಮ ಮೇಲೆ ಯಾವ ತಪ್ಪುಗಳು ಈಗ ನನಗೇನಂದ್ರೆ ಹ್ಯಾಂಡ್ ಬ್ರೇಕ್ ತಾನೇ ಅದು ಏನು ಕೀ ತಾನೇ ಉಚ್ಕೊಂಡು ಟೈಟ್ ಮಾಡಿ ಇಟ್ರು ಆ ಸಿಸ್ಟಮ್ ಅವ್ರು ಸರಿ ಇಟ್ಬಿಟ್ಟು ಕೊಟ್ಟಿಲ್ರಿ ಈ ಗಾಡಿ ಟೋಟಲಿ ಡ್ಯಾಮೇಜ್ ರೀ ಸುಮ್ಮ ಫಸ್ಟಿಗೆ ಒಂದು 6 ತಿಂಗಳು ಚಲೋ 6 ತಿಂಗಳ ಒಳಗೆ ತೊಗೊಂಡ್ರೆ ಅವ್ನು ಹಣೆ ಬರೋ ಕೆಟ್ಟ ಹೋಗ್ತದೆ ಅದು ಅವಾಗೇ ಜನರಿಗೆ ಗಮನ ತರಬೇಕೈತಿ. ಅಲ್ಲ ಹ್ಯಾಂಡ್ ಬ್ರೇಕ್ ತಾನೇ ಏನಪ್ಪ ತಕೊಂಡು ತಾನೇ ಓಡೋಗಿ ಯಾರಿಗಾರು ಗುದ್ದು ಮಾಡಿ ಜನಕ್ಕೆ ಗುದ್ದಿ ಆಯ್ತಾವ ಯಾರಿಗಾರು ಗಾಡಿಗಾರು ಗುದ್ದಿ ಮಾಡಿ ಆಟೋಮೆಟಿಕ್ ಗುದ್ದು. ಈ ಮೊನ್ನೆ ಆಗಿದ್ದ ಘಟನೆ ಅದೇ ಈ ಮೊನ್ನೆ ಏನಪ್ಪ ಇದು ಹ್ಯಾಂಡ್ ಬ್ರೇಕ್ ಆಗಿ ಮಾಡಿ ಹೋಗಿ ಎಲ್ಲಿ ಗಾಡಿ ಹೋಗಿ ಗುದ್ದು ಮುಂದಿನ ಗ್ಲಾಸ್ ಹೊಡೋದು ಗ್ಲಾಸಿಗೆ ಇಟ್ಕೊಟ್ರಿ ಅಮೌಂಟ್. ಮತ್ತೆ ಏನಪ್ಪ ಇದು ತಾನೇ ಮುಂದೆ ಉಳ್ಕೊಂಡು ಹೋಗುತ್ತೆ ಜನ ಎಲ್ಲಾರ್ದು ಹೋಗಿರುತ್ತೆ. ಮನೆ ಹೇಳ್ದ ನನಗೆ ಸರ್ ತರಬಿದ ಗಾಡಿ ತಾನೇ ಉಳ್ಕೊಂಡು ಹೋಗಿ ಮಾಡಿ ಇದು ಏನಪ್ಪ ಅಂದ್ರೆ ಇದು ಆಗಿತ್ತು ಅಂತ ಹೇಳಿದ್ರು. ಏನಪ್ಪ ಅಂದ್ರೆ ಅದೇ ಗಾಡಿಯಾಗಿ ಇಲ್ಲಾರ್ದೇ ಗಾಡಿ ಹೋಗಿದ್ದು ಏನಪ್ಪ ಎಲೆಕ್ಟ್ರಿಕ್ ಗಾಡಿ ಇದು ಮಂಟ್ರೋ ಅಂತ ಹೇಳಿ ಬಿಜೆಪಿ ಕಂಪನಿ ಅವ್ರು ಮಾರ್ತಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಇದು ಮೊನ್ನೆ ಯಾರು ಇಲ್ಲಾರ್ದೇನೆ ಜನ ಎಲ್ಲರೂ ತಾನೇ ಗಾಡಿ ಹೋಗಿ ಮುಂದೆ ಮಾಡಿ ಹೋಗೈತಿ. ಇಂತ ಏನು ಬಹುತೇಕ ನೀರ್ ಕುಡ್ಲಕ್ಕ ಹೊರ ಹೋಗಿನ್ರಿ ಅಂಗಡಿಗೆ ನೀರ್ ತಗೋಬೇಕು ಹೋಗಿನಿ ನಿಂತು ಗಾಡಿ ತತ್ತಾನೆ ಹೊರಟವ್ರಿ ಅದ ಇದು ಇದು ಇಂತ ಏನಪ್ಪ ಫಾಲ್ಸ್ ಏನಪ್ಪ ಗಾಡಿ ಏನಪ್ಪ ತರಬೇಡ್ರಿ ದಯವಿಟ್ಟು ಏನಪ್ಪ ಅಂದ್ರೆ ಇಲ್ಲಿ ಯಾಕಂದ್ರೆ ಸಾಲ ಸೂಲ ಮಾಡಿ ಗಾಡಿಯನ್ನು ತೊಗೊಂಡಿರ್ತಾರ. ನೀವು ಏನಪ್ಪ ಅಂದ್ರೆ ಏನು ಎಲ್ಲ ಬಡವ್ರೆ ನಮ್ಮಂತವ್ರು ಜೀವನ ಮಾಡಕ್ಕೆ ಏನಪ್ಪ ಅಂದ್ರೆ ಮಾಡ್ತಿರ್ತಾರ ತಮ್ಮ ಕುಟುಂಬ ಹೊರಗಿರ್ತಾರೆ. ಈ ತರ ಮಾಡಬಾರ್ದು ತಂದಿ ಅನ್ನೋಂಥ ವಿಚಾರ ಇದು ಬಹುತೇಕ ಏನು ಯಾರು ಮಂಟ್ರು ಏನಪ್ಪ ಅಂದ್ರೆ ಯಾರು ತಗೋಬೇಕನ್ನೋ ಆಸೆ ಇದ್ದಾರೆ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಯಾವುದಕ್ಕೂ ಈ ಥರ ಏನಪ್ಪ ಸಮಸ್ಯೆ ಮತ್ತೊಬ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನಪ್ಪ ಅಂದ್ರೆ ಅವ್ರು ಹೇಳಿದ್ರು ನನ್ನ ಸಾಲ ನನಗೆ ಆಗಿತ್ತು ಸರ್ ಆಗಲಿ ನನಗೇನಾಗ್ತದೆ ಅಲ್ಲಿ ಮತ್ತೆ ಬೇರೆದವ್ರಿಗೆ ಆಗ್ಬಾರ್ದು ಅಂತ ಆಗ್ಬಾರೋ ಅನ್ನೋ ಉದ್ದೇಶಕ್ಕಾಗಿನೇ ಇದು ವಿಡಿಯೋ ಮಾಡಬೇಕು ಸರ್. ಯಾಕಂದ್ರೆ ನಾವು ಬಡವ್ರು ಅಂದ್ರೆ ನಮ್ಮಕ್ಕಿಂತಲ್ಲ ಬಡವ್ರು ಇದ್ದವ್ರು ಎಷ್ಟು ಜನ ಇರ್ತಾರೆ. ನಾವು 1 ಲಕ್ಷ ರೂಪಾಯಿ ನಾನಾದ್ರೂ ಸಾಲ ಮಾಡಿನೇ ತೊಗೊಂಡ್ರಿ. ಆಮೇಲೆ ಇದು 4 ಲಕ್ಷ ಆಮೇಲೆ ಚೋಳ ಬ್ಯಾಂಕಿಂದ ಬಡ್ಡಿ ಗಂಟೆ ಕೂಡ ಅದು 1.5 ಲಕ್ಷ ಟೋಟಲ್ 5.5 ಲಕ್ಷ ರೂಪಾಯಿ ಸಾಲ ಇಟ್ಕೊಂಡು ಈಗ ನಾವು ಹಿಂದೆ ಏನೋ ಪ್ರಾಬ್ಲಮ್ ಹಾಕುತ್ತಂದ್ರೆ ದಿನ 1,000 ರೂಪಾಯಿ ಅಂತ ದುಡ್ಲೇಬೇಕ್ರಿ. ನಾವು ಡ್ರೈವರ್ಗೆ ಹಚ್ಚಿದ್ರು ಡ್ರೈವರ್ 500 ಕೊಟ್ಟರು ದಿನ ನಾವು ಅದ್ರ ಮೇಲೆ ನಮ್ಮ ಜೀವನ ಇರ್ತದೆ. ಮತ್ತೆ ಇವರು ಪ್ರತಿಯೊಂದಕ್ಕೂ ಡ್ರೈವರ್ನು ಫೋನ್ ಹಚ್ಚೋದು ಕಿರಿಕಿರಿ, ಈ ಕಡೆ ನಾವು ಶೋರೂಮ್ದವ್ರಿಗೆ ಹಚ್ಚೋದು ಅವ್ರು ಕಿರಿಕಿರಿ ಮಾಡಿದ್ರು. ಈಗ ಬೆಳಿಗ್ಗೆ 12ರಿಂದ ಕಾಲ್ ಮಾಡತ್ತೀನಿ ಅಂದ್ರೆ ಇನ್ನೂ ರೆಸ್ಪಾನ್ಸ್ ಇಲ್ಲ, ಇನ್ನೂ ಬರತ್ತಿರಲ್ಲ. ಏನು ಬಿಜಾಪುರ ದೂರ ಅದ್ರಿ ಸರ್, ಬಿಜಾಪುರ ಸಿಟಿ 10 ಕಿಲೋಮೀಟರ್ ಸರೌಂಡ್ ಐತ್ರಿ ಇರೋದೇ. ಇಲ್ಲಿ ಇರೋದೇ 1.5 ಕಿಲೋಮೀಟರ್ ಐತ್ರಿ. ನೀವು ಇಲ್ಲಿ ಬರುವಾಗ ಕಸ್ಟಮರ್ ತಂದಿದ್ರಿ ಇಲ್ರಿ ಕಸ್ಟಮರ್ ಇದ್ರ ಬಿಟ್ಟು ಅದು ಆಯ್ತು ಸೆಕೆಂಡ್ ಪಾರ್ಟಿ ಅದು. ಅವ್ರ ಕಸ್ಟಮರ್ ಇರ್ಲಿ ಬೇಡ ಕಸ್ಟಮರೇ ಆತಾರ್ರಿ. ಇದು ಎಂತ ಗಾಡಿ ಇದು ಎಲ್ಲಿ ಬಂದ್ಗಳು ತವತ್ ಹಿಂಗೆ ಹೋಗ್ತಾರಿ ಅಂದ್ರೆ ಕಸ್ಟಮರ್ ಕಿರಿಕಿರಿ ಅವ್ರಿಗೂ ಕಿರಿಕಿರಿ ಅಲ್ರಿ. ಇಂಥವು ಇದ್ರೆ ಮತ್ತೆ ಮಾರಾಟ ಹೆಂಗೆ ಆಗ್ತಾವ್ರಿ ಯಾರು ತೊಗೊಳಂಗಿಲ್ರಿ. ಯಾಕಂದ್ರೆ ಶೋರೂಮ್ ಕರೆಕ್ಟ್ ಇಲ್ರಿ, ಶೋರೂಮ್ ಕರೆಕ್ಟ್ ಇಲ್ಲ. ಇಲ್ಲಿ ಇದು ಮಂಟ್ರೋ ಎಲೆಕ್ಟ್ರಿಕಲ್ ಮಂಟ್ರೋ ಎಲೆಕ್ಟ್ರಿಕಲ್ ಗಾಡಿ ಸುಮಾರು ಐತಿ ತೊಗೊಂಡ್ರೆ ಹಣೆ ಬರಂತರೂ ತೀರಾ ಕೆಟ್ಟೋಗಲ್ಲ. ಅವ್ರೇನ್ ಮಾಡ್ತಾರ ತೊಗೊಳ್ತಾನ ಭಾಳ ಚಂದ ಬೆಣ್ಣೆ ಮಾತು ಹೇಳಿ ಇಲ್ರಿ ಇಷ್ಟು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಹೇಳ್ತಾರೆ ಸರ್. ಅದೇ ತೊಗೊಂಡು ಒಂದು 6 ತಿಂಗಳ ನಂತರ ಹೋರಿ ಇದಕ್ಕೆ ವಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಅವ್ರು ಇಂಗ್ಲೀಷ್ನಾಗ ಕೊಟ್ಟಿರ್ತಾರೆ. ಜನಸಾಮಾನ್ಯರಿಗೆ ಓದಕ್ಕೆ ಬರಲ್ಲ. ಜನಸಾಮಾನ್ಯ ಓದಂಥವ್ರು ಅದು ಆಟೋ ತೊಲಕ್ಕೆ ಹೋಗ್ತಾರ್ರಿ. ತೊಗೊಳಂಗೆ ಇಲ್ರಿ. ಹೆಂಗತ್ತಾರೆ ಆ್ಯಕ್ಚುಲಿ ಅವ್ರು ಏನು ಮೋಸ ಇದು ಪೂರ್ತಿ ಮೋಸ ಅಂದಾಜು. ಇದು ಆಟೋ ಕೊಡುವಾಗ ವಾರಂಟಿ ಎಷ್ಟು ವರ್ಷದಿಂದ? ವರ್ಷ 1 ಲಕ್ಷ ಕಿಲೋಮೀಟ್ರ್ ಫಸ್ಟ್ ಏನು ಹೇಳ್ತಾರೆ 3,000 ಕಿಲೋಮೀಟ್ರ್ ಇದಂದ್ರೆ 1 ಲಕ್ಷ ಕಿಲೋಮೀಟ್ರ್ ಅಂತ ಹೇಳಿ ಆಮೇಲೆ ಹೇಳ್ತಾರೆ 3 ವರ್ಷ ನಿಮ್ಮ ಗಾಡಿ ಏನೇ ಆದರೂ ನಾವು ಫ್ರೀದ್ ಹಾಕಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಹಂಗೆಲ್ಲ ಹೇಳ್ಯಾರನು ಒಳಗೆ ಹೇಳ್ತಾರೆ ಗಾಡಿ ಕೊಡುವಾಗ ಎಲ್ಲ ಹಂಗೆ ಹೇಳ್ತಾರೆ ಅಮರ್ಸ್ತಾರೆ ಜನಕ್ಕೆ. ಆಮೇಲೆ ಹೇಳ್ತಾರೆ 2-3 ಸರ್ವಿಸ್ ಆದ ತಕ್ಷಣ 3 ತಿಂಗಳ ಸರ್ವಿಸ್ 3,000 ಕಿಲೋಮೀಟ್ರ್ 6,000 ಕಿಲೋಮೀಟ್ರ್ 9,000 ಕಿಲೋಮೀಟ್ರ್ ಆಮೇಲೆ 10,000 ಕಿಲೋಮೀಟ್ರ್ ಇದು 20,000 ಕಿಲೋಮೀಟ್ರ್ ಹಿಂಗೆ ಸರ್ವಿಸ್ ಮೇಲೆ ಇದು ಇರ್ತೈತೆ. ಅಷ್ಟು ಆದ ನಂತರ ಏನು ಹೇಳ್ತಾರೆ ಇವರು 1 ಲಕ್ಷ ಕಿಲೋಮೀಟರ್ ಅದಾರ ಆಯ್ತು ನೀವು ಒಂದೇ ತಿಂಗಳು ಓಡಿಸೋ 1 ಲಕ್ಷ ಕಿಲೋಮೀಟರ್ 1 ಲಕ್ಷ ಕಿಲೋಮೀಟರ್ ಬರೀ 6 ತಿಂಗಳ ಓಡಿಸಿದ್ರು ವಾರಂಟಿ ಮುಗಿತದೆ. ಒಟ್ಟಾರೆ ಒಂದು 5-6 ತಿಂಗಳು ಚೆನ್ನಾಗಿ ಬರ್ತದೆ ಅಥವಾ 1 ವರ್ಷ ಬರ್ಬೋದು. ಆಮೇಲೆ ನಂತರದಲ್ಲಿ ಇದನ್ನು ಗುಜರಿ ಹಾಕೋ ಕೆಲಸ ಬರೀ 6 ತಿಂಗಳು ಗುಜರಿ ಹಾಕೋದು ಕೆಲಸ ಅಂತಂದೆ. ಕೆಲವ್ರು ಏನೋ ಈ ಪ್ರಾಬ್ಲಮ್ ಯಾಕೆ ಹೇಳತ್ತಂದ್ರೆ ನಾನು ಪ್ರಾಬ್ಲಮ್ ಹೇಳ್ಕೊಂಡು ನನ್ನ ಗಾಡಿ ರಿಪೇರ್ ಮಾಡ್ಕೊಡ್ತಾರ ಇಲ್ಲ ಮೊದಲೇ ನಾನು ಸಾಲ ಮಾಡಿ ಗಾಡಿ ತಗೊಂಡಿನಿ ಉದ್ದೇಶಕ್ಕೆ ಇಷ್ಟೊಂದು ಅವ್ರು ಇದು ಮಾಡೋದು. ಹಂಗಾಗಿ ಪ್ರಾಬ್ಲಮ್ ಇರೋದು ಹೇಳೋದು ಕೆಲವರು. ಈಗ ಅಲ್ಲಿ ಶೋರೂಮ್ ಹೋಗಿ ನೋಡ್ಬೇಕು ಸರ್ ಗಾಡಿ ಯಾರು ಇದು ವಿಜರ್ಗೆ ಓನರ್ ಯಾರು ಅದಾರ ಅವ್ರ ಏನಪ್ಪ ಹೌದಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಟಿಲ್ರಿ ಅವ್ರ ಶೋರೂಮ್ ಒಳಗೆ. ಯಾಕಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಹೇಳ್ತಾರೆ ಕಂಪ್ಲೀಟ್ ಆದ್ರೆ ಇವರಿಗೆ ಆಗ್ಬೇಕು ಯಾರು ಕೆಲಸಗಾರರಿಗೆ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಕರ್ನಾಟಕದ ಎಲ್ಲ ಜನತೆಗೆ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಏನಪ್ಪ ಅಂದ್ರೆ ಮಂಟ್ರೋ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಆಟೋ ತಗೊಳ್ಳುವಾಗ ಏನು ಬಡವರು ಮಧ್ಯಮ ವರ್ಗದವ್ರು ತಗೊಳ್ತಿರ್ತೀರಿ ದಯವಿಟ್ಟು ಏನಪ್ಪ ಅಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಳ್ರಿ. ಯಾಕಂದ್ರೆ ಈ ತರ ಆದ್ರೆ ಏನಪ್ಪ ನಿಮಗೂ ಅಂದ್ರೆ ನೀವು ಸಫರ್ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು CCTV ಫುಟೇಜ್ ಐತ್ರಿ ನಮ್ಮ ಕಡೆ
ಇದು ಗಾಡಿ ತಾನಾಗಿ ಹೆಂಗೆ ಓಡ್ತು, ಗಾಡಿ ಹೊರಗೆ ನಾನು ನೀರು ಕುಡ್ಲಿಕ್ಕೆ ಎಲ್ಲಿ ಹೋದ, ಗಾಡಿ ನಿಲ್ಸಿ ನೀರು ಕುಡಕ್ಕೆ ಹೋದ್ರೆ ತಾನೇ ಓಡೋಗಿದ್ದ ಹೇಳ್ತೀನಿ, ಅದು ಲಾಕ್ ತಾನೇ ಓಪನ್ ಆಗಿ ಹೋಯ್ತು ಅಂತ ಹೇಳಿ. ಆದ್ರೆ ಆ ತಪ್ಪುಗಳು ಬಿಜ್ರಿ ಮೋಟರ್ಸ್ ಅದಾರಲ್ರಿ ಎಲೆಕ್ಟ್ರಿಕಲ್, ಅವ್ರು ತಮ್ಮ ಮೇಲೆ ಹಾಕೊಳ್ಳಲ್ರಿ, ಹಿಂಗೆ ತಪ್ಪು ಹೇಳ್ತಾರ್ರಿ ಅವ್ರು. ಅದೇ ಈ ತರ ಮತ್ತೊಬ್ರು ಆಗ್ಬಾರ್ದು ಅನ್ನೋ ವಿಚಾರ. ಹಾಗಾಗಿ ನಾ ಇರ್ತೀನಿ ಗಾಡಿ ಒಳಗೆ, ಗಾಡಿ ಬಿಟ್ಟು ಹೋದವ್ ನಾ ಇರ್ತೀನಿ, ಗಾಡಿ ಹೆಂಗೆ ಹೊಡೆದ ನನಗೆ ಗೊತ್ತಿರ್ತದ, ನೀ ಚಾಲು ಇಟ್ಟಿರ್ಬೇಕು, ನೀ ಏನ ಇಟ್ಟಿರ್ಬೇಕು, ಎಲ್ಲ ನಾ ಡ್ರೈವರೇ, ನಾ ಹೆಂಗೆ ಬಂದ್ ಮಾಡಿಟ್ಟು ಹೋಗಿ ನನಗೆ ಎಲ್ಲ ಗೊತ್ತೈತ್ರಿ. ಎಲೆಕ್ಟ್ರಿಕಲ್ ಪಾಠ ಆಗಿರ್ಬೋದು, ಆದ್ರೆ ಅವ್ರು ಸರಿಯಾದ ರೀತಿ ಒಳಗೆ ಅವ್ರು ಬಿಡುಗಡೆ. ಹೌದಾ, ಅದೇ ಗಾಡಿ ಏನಪ್ಪ ಒಂದು ಸ್ವಲ್ಪ ಸಮಸ್ಯೆ ಇದ್ದಂಗೆ ಇರ್ಬೋದು, ಅದಾಗ್ತದೆ. ಒಟ್ಟಾರೆಯಾಗಿ ಅವು ಬರುವಂಥ ಪ್ರಾಡಕ್ಟ್ ಏನು ಹೆಂಗಿದೆ ಗೊತ್ತಿಲ್ಲ, ಅದೇ ಇರ್ಬೋದು ಅನಿಸುತ್ತೆ. ಸರಿ, ನಾನು ಎಲ್ಲ ಏನಪ್ಪ ಅಂದ್ರೆ ಯಾರಾದರೂ ತೊಗೊಳೋರಿದ್ರೆ ದಯವಿಟ್ಟು ವಿಚಾರ ಮಾಡ್ಕೊಳ್ರಿ. ಯಾಕಂದರೆ ನೀವೆಲ್ಲ ಸಾಲ ಸೂಲ ಮಾಡಿಕೊಂಡು ಏನಪ್ಪ ಅಂದ್ರೆ ಏನೋ ಒಂದು ಆಟೋ ನಡೆಸಿ ತಮ್ಮ ಜೀವ ಬದುಕನ್ನು ಕಟ್ಕೋಬೇಕಂತ ವಿಚಾರ ಮಾಡ್ತಿರ್ತೀರಿ. ಮತ್ತೆ ಅದರಿಂದ ನಿಮ್ಮಿಷ್ಟು ಮತ್ತಿಟ್ಟು ಸಾಲದ ಇದ್ದಾವೆ ಮತ್ತಿಟ್ಟು ಸಾಲ ಮಾಡಿಕೊಂಡು ಬದುಕನ್ನು ಹಾಳು ಮಾಡ್ಕೋಬಾರ್ದು, ನಿಮ್ಮ ಮತ್ತೆ ಸಾಲಗಾರರಾಗಿ ಹೋಗಬಾರ್ದು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು. ನಾನಂತೂ ಹಾಳಾಗಿನಿ ಸರ್, ನಮ್ಮಂಗ ಇನ್ನೊಬ್ರು ಯಾರು ಹಾಳಾಗಬಾರ್ದು. ಜನಸಾಮಾನ್ಯ ಭಾಳ ಕಷ್ಟ ಐತ್ರಿ ಸರ್. ಬಸ್ ಫ್ರೀ ಅದಾವ್ರಿ, ಬಸ್ ಫ್ರೀ ಅದ್ರ. ಈಗ ಇಲ್ಲೆಲ್ಲ ಸಂಧ್ಯಾಗಿಂದಾಗ ಹೆಂಗೆ ಬಸ್ ಬರ್ತಾವ? ಸಂಧ್ಯಾನ ಐತ್ರಿ ಸರ್, ಸಿಟಿ ಮೇಲೆ ಹೋಗಿ ಸಿಟಿಯಾಗ ಹೋಗ್ಬೇಕಾದ್ರೆ ಸರ್, ಸಿಟಿ ಒಳಗೆ ಎಲ್ಲ ಕಡೆ ಬಸ್ ಫ್ರೀ ಇರೋದ್ರಿಂದ ಜನ ಎಲ್ಲ ಹೋಗಿ ಹೆಣ್ಮಕ್ಳೆಲ್ಲ ಹೋಗಿ ಬಸ್ನಾಗ ಕೊಡ್ತಾರೆ. ಅದು ಕೊಡಕ್ಕೆ 1000 ರೂಪಾಯಿ ಮೊದಲ ಆತೈತ್ರಿ, ಈಗ 500 ರೂಪಾಯಿ ಆಗೋದು ಕಷ್ಟ ಐತ್ರಿ. 500 ಆಗಲ್ಲ ಅಂತಾರಾಗಿ 2,200 ರೂಪಾಯಿ ಇರ್ತದ್ರಿ. ಮತ್ತೆ 2,200 ರೂಪಾಯಿ ಪೆಟ್ರೋಲ್ ಡೀಸೆಲ್ದವ್ರು ಇದು ಅಂದ್ರೆ ಅವ್ರು 2,200 ರೂಪಾಯಿ ಎಣ್ಣೆ ಹಾಕ್ಬೇಕ್ರಿ, ಗ್ಯಾಸ್ ಹಾಕಿಸ್ಬೇಕು. ನೀವು ಜೀವನ ಕೆಟ್ಟು ಹೋಗ್ತದೆ ಸರ್. 500 ರೂಪಾಯಿ ಆಗಟ್ಟು ಜನ ಬಂದು ಕೊಡಲ್ರಿ ಗಾಡಿಯಾಗ, ಯಾಕಂದ್ರೆ ಗಂಭೀರ ಅದ್ರಿ, ಫ್ರೀ ಅದ್ರಿ. ಇಂಥದ್ರಾಗೆ ಇವ್ರಿಟ್ಟು ಮೋಸ ಮಾಡಿದ್ರೆ ಮತ್ತೇನು ಮಾಡ್ಬೋದು? ಈ ಶೋರೂಮ್ದವ್ರು ಅಂತ ತಲೆ ಬ್ಯಾಸ್ರಿ ಸರ್, ಹಲ್ಕ ಕಂಪ್ನಿ ನೋಡಿ ಸರ್, ನೋಡ್ಕ ಇದ್ರ ಬಿಜ್ರಿ ಒಳಗೆ ಹಾಕ್ಬೇಕು. ಬಂಧುಗಳೇನಪ್ಪ, ಹೀಗಾಗಿ ಒಂದು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ತಂದೆ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಏನಪ್ಪ ಅಂದ್ರೆ ಸರಿ ಆಯ್ತು, ಇಲ್ಲೇ ಅದೇನಿಲ್ಲ ಇರ್ತೈತೆ ಹೌದಾ. ಹಾಗಾಗಿ ದಯವಿಟ್ಟು ಏನಪ್ಪ ಅಂದ್ರೆ ಏನು ಯಾರು ಮಧ್ಯಮ ವರ್ಗದವರು ಈ ಗಾಡಿ ಅಂತ ಗೊತ್ತಿರಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡ್ಕೊಳ್ರಿ. ಯಾಕಂದರೆ ಗಾಡಿಯಲ್ಲಿ ಒಂದಷ್ಟು ಏನೋ ಫಾಲ್ಟ್ ಇದೆ ತಂದು ಅವರ ಹೇಳ್ತಾ ಇದ್ರು. ನನಗೆ ಇದು ಒಂದಿನ ಹೇಳಿದ್ದಿಲ್ಲ ಅವ್ರು, ಏನಪ್ಪ ಅಂದ್ರೆ ಕಳೆದ 3-4 ತಿಂಗಳಿಂದ ಇದಾಗ ಸಮಸ್ಯೆ ಆಗ್ತಾಯಿದ್ದು. ಅವರು ಹೇಳಿದಾಗ ನಾನು ಇಲ್ಲ ಬ್ರೇಕ್ ಫೇಲ್ ಅಂತ ಗಾಡಿ ನಿಂತಿದ್ದೆ ಓಡಿ ಹೋಗ್ತೈತಿ ಮಾಡ್ತೀವಿ, ಹಿಂಗೆ ಒಂದಿಷ್ಟೇನೋ ಗಾಡಿಯಲ್ಲೇ ಫಾಲ್ಟ್ ಆಯ್ತಿದ್ದು. ಹೀಗಾಗಿ ಏನಪ್ಪ ಅಂದರೆ ದಯವಿಟ್ಟು ಎಚ್ಚರಿಕೆಯಿಂದ ನೀವು ಮುಂದಿನ ದಿನಗಳಲ್ಲಿ ವ್ಯವಹಾರಗಳನ್ನು ಮಾಡಿರ್ತೈತೆ ತಮ್ಮನ್ನು ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಮತ್ತೊಮ್ಮೆ ನಾನು ಮುಂದಿನ ಲೈವ್ ವಿಡಿಯೋ ನಮಗೆ ಭೇಟಿ ಆಗ್ತೀನಿ. ನಮಸ್ಕಾರ.